ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ರು. ಆ ಕಾರ್ಯಕ್ರಮ ಬೇರೆ ವೇದಿಕೆಯಲ್ಲಿ ನಡೀತಾ ಇದೆ. ಮತ್ತೆ ಈ ಕಾರ್ಯಕ್ರಮದ ಮೊದಲು ನಾವು ಈ ಒಂದು ತೀರ್ಕೊಂಡಂತೆಯವರಿಗೆ 1 ನಿಮಿಷದ ಮೌನಾಚರಣೆ ಸಾಯೋದ್ರ ಮಧ್ಯದಲ್ಲಿ ನಾವೇನಾದ್ರೂ ಸಾಧಿಸ್ತೀವಲ್ಲ ಅದು ಮಾತ್ರ ಶಾಶ್ವತ ಉಳ್ಕೊಳ್ಳುವಂಥದ್ದು. ಈಗ ಇಡೀ ತಾಲೂಕಿನಲ್ಲಿ ಇವರು ಸತ್ ಮೇಲೆ ಸಾವಿರಾರು ಜನ ಸಮಿತಿಯರ ಮೇಲೆ ಅಟ್ಯಾಕ್ ಮಾಡಿ ಇಷ್ಟು ಜನ ಸಾವಿಗೆ ಕಾರಣರಾದರು. ಅದನ್ನ ಖಂಡಿಸಿ ಮತ್ತೆ ಅವರ ಆತ್ಮಕ್ಕೆ ಏನು ನಮ್ಮ ಭಾರತೀಯರು ಎಲ್ಲ ಜನಾಂಗದವರು ಎಲ್ಲ ಧರ್ಮದವರು ಮುಸ್ಲಿಂ ಧರ್ಮದವರು ಕೇರಳದಲ್ಲಿ ಹಿಂದೂ ಧರ್ಮದವ್ರಿಗೂ ಕೂಡ ಗುಂಡಾಕಿ ಕೊಲ್ಲುವಂಥ ಕೆಲಸ ಮಾಡೋದು. ಆ ಒಂದು ನಮ್ಮ ಏನು ಸಾವಿಗೀಡಾದಂತಹ ಹುತಾತ್ಮರಾದಂತಹ ಎಲ್ಲ ಭಾರತೀಯರಿಗೆ ಮತ್ತು ನಮ್ಮ ರೈತ ನಾಯಕರಿಗೆ 1 ನಿಮಿಷಗಳ ಮೌನವನ್ನು ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ವಿದ್ಯಾಸಾಗರ ರಾಮೇಗೌಡ ಅವರೇ, ಭೀಮಾವರಗು ಅವರೇ, ಸತೀಶ್ ಅವರೇ, ಮತ್ತೊಬ್ಬ ಪ್ರಮುಖ ನಾಯಕರಾದ ಬಂಗಾರಸ್ವಾಮಿ ಅವರೇ, ಬೊಕ್ಕಳ್ಳಿ ಅವರೇ ಹಾಗೂ ಎಲ್ಲ ನಂಜನಗೂಡು ತಾಲೂಕಿನ ರೈತ ಹೋರಾಟಗಾರರೇ, ಮಹಿಳೆಯರೇ, ಏನು 3 ಜನ ಅಗಲಿದ್ದಾರೆ. ಅವರ ಸಲುವೆ ಶ್ರೀ ಕಳ್ಳೆಗೇಟ್ ಮಹದೇವ್ ಅವರು, ಅಹಲ್ಯ ನಾಗರಾಜ್ ಅವರು, ಸಿಂಧುವಳ್ಳಿ ಬೊಮ್ಮೇಗೌಡರಿಗೆ ಹಸಿರು ನಮನ ಸಲ್ಲಿಸಲಿಕ್ಕೆ ನಾವು ಈ ದಿನ ಸೇರಿದ್ದೀವಿ. ಪ್ರಮುಖವಾಗಿ ಅಹಲ್ಯ ನಾಗರಾಜ್ ಅವರು ನನಗೆ ಪರಿಚಯ. ಇತ್ತೀಚೆಗೆ ನಾವು ರೈತ ಸಂಘಗಳ ಏಕೀಕರಣ ಮಾಡಿದ ನಂತರ ಅವರು ಬೆಳಗಾವಿಗೆ ಬಂದಿದ್ದರು. ತಾಂಡೂಪುರದಲ್ಲಿ ನಡೆದಂತಹ ರಾಜಕಾರಣಿಗಳು ಮತ್ತು ರೈತರ ನಡುವೆ ನೇರ ಸಂವಾದವನ್ನು ಆಯೋಜನೆ ಮಾಡಲಿಕ್ಕೆ ಅವರು ಮಹತ್ತರವಾದ ಪಾತ್ರ ವಹಿಸಿದರು. ಜೊತೆ ಬೆಂಗಳೂರಲ್ಲಿ ನಡೆದಂತಹ ವಿಧಾನಸೌಧ ಚಲೋನಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಅಹಲ್ಯೆಯಿಂದ ಹೆಚ್ಚು ಜನರನ್ನ ಬೆಂಗಳೂರಿಗೆ ಕರ್ಕೊಂಡು ಬರುವ ಮುಖಾಂತರ ಹೆಚ್ಚು ಪಾತ್ರ ವಹಿಸಿದ್ರು. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಾನೂನಾತ್ಮಕವಾಗಿ ಒಂದು ಕಾಪಿರೈಟ್ನ ನಾವು ಇಟ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾಗ ಆ ಒಂದು ಸಿಗ್ನೇಚರ್ ಮಾಡುವಂತಹ, ಸಹಿ ಹಾಕುವಂತಹ ಒಂದು 4-5 ಜನರ ಒಂದು ಟೀಮ್ನಲ್ಲಿ ನಾಗರಾಜ್ ಅವರು ಕೂಡ ಇದ್ದರು. ಈಗಲೂ ದಾಖಲೆಗಳಲ್ಲಿ ನಾಗರಾಜ್ ಅವರು ಇದ್ದಾರೆ. ಆ ಕಾರಣ ಆ ಸಂದರ್ಭದಲ್ಲಿ ಅವರು ಕೋಆಪರೇಟ್ ಮಾಡಿದಂಥದ್ದು, ಅವರು ಪ್ರತಿಯೊಂದು ಕೆಲಸವನ್ನು ಮೈಗಚ್ಕೊಂಡು ಕೆಲಸ ಮಾಡಿದಂಥದ್ದು ನಾನು ನೋಡಿದ್ದೇನೆ, ಮೆಚ್ಚಿದ್ದೇನೆ. ಅವರಿಗೆ ಇದ್ದಂತಹ ಸಾಮಾಜಿಕ ಕಳಕಳಿ, ಅವರು ಅಹಲ್ಯ ಗ್ರಾಮಕ್ಕೆ ಅಭಿವೃದ್ಧಿಯನ್ನು ಮಾಡಿಸಬೇಕು ಅಂತ ಅನುದಾನ ತರುವಂಥದ್ದು, ಅಲ್ಲಿ ಮುಳುಗಡೆ ಆದಂಥ ರೈತರಿಗೆ ರಕ್ಷಣೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಒಬ್ಬ ಹೋರಾಟಗಾರ ಮಾಡುವಂಥದ್ದ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಒಬ್ಬ ಸಾಮಾಜಿಕ ಬದುಕಿನಲ್ಲಿ ಚುನಾಯಿತ ಪ್ರತಿನಿಧಿ ಮಾಡುವಂತಹ ಕೆಲಸವನ್ನು ಒಬ್ಬ ಹೋರಾಟಗಾರ ಮಾಡಿದ್ದಾರೆ ಅನ್ನೋದು ನಾವೆಲ್ಲರೂ ಮೆಚ್ಚುವಂಥ ವಿಷಯ. ಆ ಕಾರಣ 150ಕ್ಕೂ ಅಧಿಕ ರೈತರು ಬಲಿದಾನದಿಂದ ಹುಟ್ಟಿದಂತಹ ರೈತ ಸಂಘಟನೆ ಇಂತಹ ಮಹನೀಯರುಗಳ ತ್ಯಾಗ ಕೊಡುಗೆಯಿಂದ 4 ದಶಕ ಅದು ಮೀರಿದೆ. ರೈತ ಸಂಘದ ಇತಿಹಾಸದಲ್ಲಿ ಯಶಸ್ವಿಯಾಗಲಿಕ್ಕೆ ಕಾರಣ ಇಂತಹ ಹೋರಾಟಗಾರರ ಅಪ್ರತಿಮ ಕೊಡುಗೆ. ಆ ಕಾರಣ ರೈತ ಸಂಘವನ್ನು ಕಾನೂನಾತ್ಮಕವಾಗಿ ನಾವು ನೋಂದಾವಣೆ ಮಾಡಿದ್ದೇವೆ. ಅದನ್ನು ಒಂದು ಚಿಹ್ನೆ ಕೂಡ ಮಾಡಿ ಇದರಲ್ಲಿ ಎನ್ ಡಿ ಸುಂದರೇಶ್ ಅವರು, ಎಚ್.ಎಸ್. ರುದ್ರಪ್ಪ ಅವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಕೆ.ಎಸ್. ಪುಟ್ಟಣ್ಣಯ್ಯ ಅವರು, ಉತ್ತರ ಕರ್ನಾಟಕದ ರಮೇಶ್ ಗಿಡದಣ್ಣವರವರು, ಬಾಬಾಗೌಡ ಪಾಟೀಲ್ ಅವರು, ಇವರೆಲ್ಲರ ಈ ಮುಂಚೂಣಿ ನಾಯಕರ ಭಾವಚಿತ್ರವಿರುವಂತಹ ಒಂದು ಚಿಹ್ನೆಯನ್ನು ನಾವು ಈಗ ಶಾಲಿನ ಮೇಲೆ ಮುದ್ರಣ ಮಾಡಿ ಎಲ್ಲರೂ ಅದನ್ನು ಹಾಕೊಂಡ್ರೆ ಒಂದು ಹೊಸ ಸ್ಫೂರ್ತಿ ಬರ್ತದೆ ಅನ್ನೋ ಒಂದು
ಹೊಸ ಯೋಚನೆಯಿಂದ ಈ ಒಂದು ಹೊಸ ಲೋಗೋವನ್ನು ಮಾಡಿದ್ದೇವೆ. ಪ್ಲಸ್ ಕ್ಯಾಪ್ನು ಕೂಡ ನಾವು ಡಿಸೈನ್ ಮಾಡಿದ್ದೀವಿ. ಅಹಲ್ಯ ನಾಗರಾಜ್ ಅವರ ಮಗ, ಅವ್ರಿಗೆ ನಾವು ಇದನ್ನ ಹಾಕಬೇಕು ಅಂತ ನನ್ನ ಆಸೆ ಇದೆ. ಅಹಲ್ಯ ನಾಗರಾಜ್ ಅವ್ರ ಮಗ ಅವರು ದೊಡ್ಡ ಮಟ್ಟದಲ್ಲಿ ಓದಿ ತಾವು ದೊಡ್ಡ ಮಟ್ಟಕ್ಕೆ ಬೆಳೆದು ಅಭ್ಯರ್ಥಿಗಳನ್ನ ಕರೆದು ತಾವು ಸಂವಾದ ಮಾಡಿದ್ರಿ. ನಂತರ ಅವರೆಲ್ಲರ